ಗುಜರಾತ್ ವರ್ಸಸ್ ಹೈದರಾಬಾದ್ ವಿರುದ್ಧ ನಡೆದಂತಹ ಹೈದರಾಬಾದ್ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಹೈದರಾಬಾದ್ ಟೋಟಲ್ ಆಗಿ ನಿನ್ನೆ ಮ್ಯಾಚ್ 7 ವಿಕೆಟ್ ಇಂದ ಸೋತಿದೆ. ಇದ್ರ ಮೂಲಕ ಹ್ಯಾಟ್ರಿಕ್ ಸೋಲು ನಂತರ 4 ಸೋಲು ಬ್ಯಾಕ್ ಟು ಬ್ಯಾಕ್ 4 ಸೋಲು ಕಂಡಿದೆ ಹೈದರಾಬಾದ್ ತಂಡ. ಟೋಟಲ್ ಆಗಿ ಇಲ್ಲಿ ಹೈದರಾಬಾದ್ ತಂಡಕ್ಕೆ ಕಾಡ್ತಾ ಇದೆ. ಇದು ಬ್ಯಾಟಿಂಗ್ ಲೈನ್ ಅಲ್ಲಿ ಕಂಪ್ಲೀಟ್ ಆಗಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೂ ಕೂಡ ಬಾಲಿಂಗ್ ನಲ್ಲಿ ಮೊಹಮ್ಮದ್ ಶಮಿ ಬಿಟ್ರೆ ಯಾರು ಕೂಡ ಸಾಥ್ ಕೊಡ್ತಾ ಇಲ್ಲ ಬಾಲಿಂಗ್ ನಲ್ಲಿ. ಟೋಟಲ್ ಆಗಿ ನಿನ್ನೆ ನಡೆದಂತ ಮ್ಯಾಚ್ ನಲ್ಲಿ ಮೊದಲಿಗೆ ಬ್ಯಾಟಿಂಗ್ ಮಾಡಿದ ಹೈದರಾಬಾದ್ ತಂಡ ಆರಂಭದಲ್ಲೇ ಮೊಹಮ್ಮದ್ ಸಿರಾಜ್ ಪ್ರಮುಖ 2 ವಿಕೆಟ್ ಹೆಡ್ ಹಾಗೆ ಶರ್ಮನ ವಿಕೆಟ್ ತಗೊಂಡ್ರು. ಇದರಿಂದ ಹೈದರಾಬಾದ್ ತಂಡಕ್ಕೆ ಮೇನ್ ಬ್ಯಾಟ್ಮನ್ಸೇ ಪಾರ್ಕ್ ನಲ್ಲಿ ವಿಕೆಟ್ ತೆಗೆದ್ರು ಮೊಹಮ್ಮದ್ ಸಿರಾಜ್. ಹಾಗೆ ಅವಾಗ ಬಂದ ಇಶಾನ್ ಕಿಶನ್ ಕೂಡ ಸಾಥ್ ಕೊಡ್ಲಿಲ್ಲ, ಅವರು ಕೂಡ ಬೇಗ ಔಟ್ ಆದ್ರು. ಆಮೇಲೆ ಸ್ವಲ್ಪ ಕ್ಲಾಸ್ ಅನ್ನು ಹಾಗೆ ರೆಡ್ಡಿ ಅವರು ಕ್ಲಾಸ್ ಅನ್ನು 27 ರನ್ ಮಾಡಿದ್ರೆ ರೆಡ್ಡಿ ಅವರು 31 ರನ್ ಮಾಡಿಬಿಟ್ರೆ ಇನ್ನು ಯಾರು ಕೂಡ 5-10 ರನ್ ಮಾಡಿ ಟೋಟಲ್ ಆಗಿ 157 ರನ್ ಮಾಡಿದ್ರು. ಇದರಲ್ಲಿ ಪ್ರಮುಖ 4 ವಿಕೆಟ್ ತಗೊಂಡ ಮೊಹಮ್ಮದ್ ಸಿರಾಜ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ನಲ್ಲಿ ಚೆನ್ನಾಗಿರುವಂತಹ ಬಾಲಿಂಗ್ ಪ್ರದರ್ಶನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರತಿಷ್ಠಾ ಕೃಷ್ಣ 2 ವಿಕೆಟ್, ಅದ್ರ ಜೊತೆಗೆ ಸಾಯಿ ಕಿಶೋರ್ ಕೂಡ 2 ವಿಕೆಟ್. ಇದರಿಂದ ಇಲ್ಲಿ GT ಬೌಲರ್ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದರೆ ಹೈದರಾಬಾದ್ ತಂಡದ ಬ್ಯಾಟ್ಮನ್ಸ್ಗೆ. ಟೋಟಲ್ ಆಗಿ ಒಂದು ಟಾರ್ಗೆಟ್ ಚೇಸ್ ಮಾಡಕ್ ಬಂದ ಗುಜರಾತ್ ತಂಡಕ್ಕೆ ಕೂಡ ಆರಂಭದಲ್ಲಿ ಹೇಗೆ ಹೈದರಾಬಾದ್ಗೆ ಆಘಾತ ಆಯ್ತು, ಅಲ್ಲಿ ಕೂಡ ಗುಜರಾತ್ ತಂಡಕ್ಕೆ ಆಘಾತ ಆಗ್ತಾ ಇತ್ತು. ಅಲ್ಲಿ ಸಾಯಿ ಸುದರ್ಶನ್ ಕೂಡ ಬೇಗನೆ ಔಟ್ ಆದ್ರೆ, ಆಮೇಲೆ ಬಂದ ಜೋಸ್ ಪಟೇಲ್ ಕೂಡ 0ಕ್ಕೆ ಔಟ್ ಆಗ್ಬಿಟ್ರು. ಆಮೇಲೆ ಸ್ವಲ್ಪ ಗುಜರಾತ್ ತಂಡಕ್ಕೆ ಆಘಾತದಲ್ಲಿದ್ದಾಗ ವಾಷಿಂಗ್ಟನ್ ಸುಂದರ್ ಹಾಗೆ ಶುಭ್ಮನ್ ಗಿಲ್ ಇವರೊಂದು ಜೊತೆ ಆಟ ಇದೆಯಲ್ಲ, ಇವರೊಂದು ಜೊತೆ ಆಟಕ್ಕೆ ಕಂಪ್ಲೀಟ್ ಆಗಿ ಗುಜರಾತ್ ಕಡೆಗೆ ಈ ಒಂದು ಮ್ಯಾಚ್ ಗೆಲ್ಲುವಂತ ಸಾಧ್ಯತೆ ಫುಲ್ ಬಂತು. ಕಂಪ್ಲೀಟ್ ಆಗಿ 90% ಕೂಡ ಬಂತು. ಅವಾಗ ಸ್ವಲ್ಪ ಬೇಡದ ಶಾಟ್ ಹೊಡೆಯಕ್ ಹೋಗಿ ಮೊಹಮ್ಮದ್ ಶಮಿ ಬಾಲಿಗೆ ಬೇಡದ ಶಾಟ್ ಹೊಡೆದು ವಾಷಿಂಗ್ಟನ್ ಸುಂದರ್ 49ಕ್ಕೆ ಔಟ್ ಆದ್ರು. ಆಮೇಲೆ ಬಂದ ಶಫಾಲಿ 35 ರನ್ ವೇಗ ಮಾಡಿಸಿ ಶುಭ್ಮನ್ ಗಿಲ್ 61 ರನ್ನು ಹಾಗೆ ಶಫಾರಿ 35 ರನ್ ಮಾಡೋದಕ್ಕೆ 7 ವಿಕೆಟ್ ಇಂದ ಈ ಒಂದು ಮ್ಯಾಚ್ 7 ವಿಕೆಟ್ ಗೆದ್ದ. ಜೊತೆಗೆ 16.1 ಬಾಲ್ ಅಲ್ಲಿ ಕೂಡ ಈ ಒಂದು ಮ್ಯಾಚ್ ಮುಗಿಸಿದೆ. ಇದರಿಂದ ಗುಜರಾತ್ ತಂಡಕ್ಕೆ ಆ ರನ್ ರೇಟ್ ಇನ್ನು ಕೂಡ ಬೂಸ್ಟ್ ಆಗಿದೆ. ಟೋಟಲ್ ಆಗಿ ಇಲ್ಲಿ ಏನ್ ಕಾಡ್ತಾ ಇದೆ ಅಂದ್ರೆ ಹೈದರಾಬಾದ್ಗೆ ಕಂಪ್ಲೀಟ್ ಆಗಿ ಬ್ಯಾಟಿಂಗ್ ಲೈನ್, ಟಾಪ್ ಆರ್ಡರ್ ಬ್ಯಾಟಿಂಗ್ ಲೈನ್ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗ್ತಾ ಇದೆ. ಹಾಗಾಗಿ ಈ ಒಂದು ಹೈದರಾಬಾದ್ ತಂಡ ಒಂದು ಮ್ಯಾಚ್ ಗೆದ್ದು ಬಿಟ್ರೆ ಇನ್ನು 4 ಮ್ಯಾಚ್ ಇದೇ ಪರಿಸ್ಥಿತಿಯಲ್ಲಿ ಇದೆ ಹೈದರಾಬಾದ್ ತಂಡ. ಹಾಗಾಗಿ ಇಲ್ಲಿ ಹೈದರಾಬಾದ್ ತಂಡ ಈ ಒಂದು ಟೂರ್ನಮೆಂಟ್ ಇಂದ ಆಚೆ ಹೋಗುವಂತ ಸಾಧ್ಯತೆ ಲಕ್ಷಣ ಕೂಡ ಕಾಣ್ತಾ ಇದೆ. ಹೇಳಕ್ಕಾಗಲ್ಲ, ಆದ್ರೂ ಕೂಡ ಇಲ್ಲಿ ರಿಸಲ್ಟ್ ಬರೋದು ನೋಡೋದಾದ್ರೆ ಹೊರ ಹೋಗುವಂತ ಸಾಧ್ಯತೆ ಇದೆ. ಆದ್ರೆ ರಿಸಲ್ಟ್ ಇವ್ರ ಪರವಾಗಿ ಬಂದ್ರೆ ಹೋದ್ನೇ ವರ್ಷ RCBದೇ ಆಗಿತ್ತಲ್ಲ, RCBದು ಟೋಟಲ್ ಆಗಿ ಫಸ್ಟ್ 7 ಮ್ಯಾಚ್ ಸೋತೆ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಎಲ್ಲಾ ಮ್ಯಾಚ್ ಗೆದ್ದು ಅವ್ರಿಗೆ ಹೇಗ್ ಬೇಕು ಟೈಮ್ ಟೇಬಲ್ ಹಾಗೆ ಎಲ್ಲ ಕೂಡ ಆಗ್ತಿತ್ತು. ಆ ರೀತಿ ಆದ್ರೂ ಆಗ್ಬೋದು, ಹೇಳಕ್ ಆಗಲ್ಲ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನೋಡಿ ನಿಮ್ಗೆ ಏನಿಸ್ತಾ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾತಾಗಿದ್ದೀನಿ ಮತ್ತೆ ಅಂತ